ಪರಮ ಪೂಜ್ಯ ಶಟಸ್ಥಳ ಬ್ರಹ್ಮ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ವೆಂಕಟಕುಂಟಿ ಅವರಿಗೂ ನಮಸ್ಕಾರಗಳನ್ನು ಹೇಳ್ತಾ ಎಲ್ಲ ಗಣ್ಯ ನಾಗರಿಕರೇ, ಮಾತೆಯರೇ, ಸಹೋದರ ಸಹೋದರಿಯರೇ, ಮಾತೆಯರು ಹೆಚ್ಚು ಆಕ್ಟಿವ್ ಆದರೆ ಹಿಂದೂ ಸಮಾಜ ಸಂಘಟಿತ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಮಾತೆಯರ ಉತ್ಸಾಹ ತುಂಬ ಹೆಚ್ಚು ಇಲ್ಲೇ ಕಾಣಿಸ್ತಾ ಇದೆ. ಅದರ ಪರಿಣಾಮವಾಗಿಯೇ ಗಂಡಸರು ಸ್ವಲ್ಪ ಜಾಸ್ತಿ ಬಂದಿದ್ದಾರೆ. ಹಿಂದೂ ಸಮ್ಮೇಳನದ ಉದ್ದೇಶ ಈ ಭಾರತ ಮಾತೆಯರನ್ನ ಪರಮ ವೈಭವದ ಸ್ಥಿತಿಗೆ ಒಯ್ಯುವಂಥದ್ದು. ಭಾರತ ಮಾತೆಯನ್ನ ಜಗಜ್ಜನನಿಯನ್ನಾಗಿ ವಿಶ್ವಗುರುವನ್ನಾಗಿ ನಾವು ಕಾಣಬೇಕಾಗಿದೆ. ಹೀಗಾಗಿ ಭಾರತ ಮಾತೆಯ ಸೇವೆ ಅಂದರೆ ಭಗವಂತನ ಸೇವೆಗಿಂತಲೂ ಶ್ರೇಷ್ಠ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷಗಳಾಯಿತು. ಸಂಘ ಪ್ರಾರಂಭ ಆದಾಗ ಹಿಂದೂ ಅಂತ ಹೇಳಲಿಕ್ಕೆ ನಾಚಿಕೆ ಪಟ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಸ್ವತಃ ಜವಾಹರ್ಲಾಲ್ ನೆಹರು ಆಕ್ಸಿಡೆಂಟ್ ಹಿಂದೂವಾಗಿ ಹುಟ್ಟಿದ್ದೇನೆ ಅಂತ ಹೇಳಿದ್ರು. ಯಾವಾಗ ಆಕ್ಸಿಡೆಂಟ್ ಆಯಿತು, ಎಲ್ಲಾಯಿತು ನಮಗಂತೂ ಗೊತ್ತಿಲ್ಲ. ಅಂದ್ರೆ ಆ ಸ್ಥಿತಿ ಇತ್ತು ಅವಾಗ. ಡಾಕ್ಟರ್ ಜಿ 1920ರವರೆಗೂ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರ ಜೊತೆ ಕೆಲಸ ಮಾಡಿದ್ರು. ಜೊತೆಗೆ 1920ರ ಕಾಂಗ್ರೆಸ್ಸಿನ ಅಧಿವೇಶನ ನಾಗಪುರದಲ್ಲಿ ನಡೆಯುತ್ತದೆ. ಸಂಪೂರ್ಣ ಜವಾಬ್ದಾರಿ ಡಾಕ್ಟರ್ ಹೆಡ್ಗೇವಾರ್ ಅವರ ಮೇಲಿತ್ತು. ಮಹಾತ್ಮ ಗಾಂಧಿ ಹೋಗ್ತಾ ಇರುವಂತಹ ಹಾದಿಯನ್ನ ನೋಡಿ ಡಾಕ್ಟರ್ ಜಿ ಅವತ್ತಿನ ಹೇಳಿದ್ರು, ಇದೇ ರೀತಿ ಮುಸಲ್ಮಾನರನ್ನು ಓಲೈಸೋದ್ರಲ್ಲಿ ನೀವು ಹೋದರೆ ಭಾರತ ವಿಭಜನೆ ಆಗತ್ತೆ ಅಂತ 1920ರಲ್ಲಿ ಡಾಕ್ಟರ್ ಜಿ ಹೇಳಿದ್ರು. ಮಹಾತ್ಮ ಗಾಂಧೀಜಿ ಕೇಳುವಂತ ಸ್ಥಿತಿಯಲ್ಲಿರಲಿಲ್ಲ. ನಮ್ಗೆ ಆಶ್ಚರ್ಯ ಆಗಬಹುದು. ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ ಆಂದೋಲನ ಮಾಡುವಂಥದ್ದು ಭಾರತಕ್ಕಾಗಿ ಅಲ್ಲ, ಖಿಲಾಫತ್ ಆಂದೋಲನ. ಖಿಲಾಫತ್ ಆಂದೋಲನ ಅಂತಂದ್ರೆ ಮುಸ್ಲಿಂ ಧರ್ಮಗುರು ಖಲೀಫನನ್ನ ಬ್ರಿಟಿಷರು ಕಿತ್ತೊಗೆದಿದ್ರು. ಅವರನ್ನು ಪುನಃ ಸ್ಥಾನದಲ್ಲಿ ಇಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಭಾರತಕ್ಕೆ ಯಾವ ರೀತಿಯೂ ಸಂಬಂಧ ಇರಲಿಲ್ಲ. ಹಾಗೂ ಕೊನೆಯ ಉಪವಾಸವನ್ನು ಕೂಡ ಮಹಾತ್ಮ ಗಾಂಧೀಜಿ ಮಾಡಿದ್ದು 1948 ಜನವರಿನಲ್ಲಿ ಪಾಕಿಸ್ತಾನದಿಂದ ನಿರಾಶ್ರಿತರಾಗಿ ಬಂದಂತ ಹಿಂದೂಗಳು ದಿಲ್ಲಿಯ ಮಸೀದಿಯಲ್ಲಿ ಆಶ್ರಯವನ್ನು ಪಡೆದಿದ್ರು. ಅವರನ್ನು ಹೊರಗಾಕಬೇಕು ಅಂತ ಮಹಾತ್ಮ ಗಾಂಧಿ ಉಪವಾಸ ಕೂತರು. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ವಾಪಸ್ ಕೊಡಬೇಕು ಅಂತೇಳಿ ಉಪವಾಸ ಕೂತರು. ಇವತ್ತಿನ 55 ಕೋಟಿ ಅಲ್ಲ, ಅದು ಅವತ್ತಿನ 55 ಕೋಟಿ. ಅವತ್ತು 40 ರೂಪಾಯಿಗೆ 1 ತೊಲೆ ಬಂಗಾರ ಬರ್ತಾ ಇತ್ತು. ಹೀಗೆ ಈ ದೇಶ ಹಿಂದೂ ವಿರೋಧಿ ಆಗ್ತಾ ಇದೆ. ಹಿಂದೂಗಳ ಗೌರವದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳ ಗೌರವದಿಂದ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಬೇಕಂತ ಹೇಳಿ ಡಾಕ್ಟರ್ ಹೆಡ್ಗೇವಾರ್ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಅವತ್ತು ಪ್ರಾರಂಭ ಮಾಡುವಂತಹ ಸಂಘಟನೆ ಹೆಸರಿಲ್ಲ, ಕಾರ್ಯಾಲಯ ಇಲ್ಲ, ಅಧ್ಯಕ್ಷರಿಲ್ಲ, ಖಜಾಂಚಿ ಇಲ್ಲ. ಮನೆಯಲ್ಲಿ ಪ್ರಾರಂಭ ಆಗಿರುವಂತಹ ಸಂಘಟನೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಬಲಶಾಲಿಯಾದಂತಹ ಸಂಘಟನೆ ಆಗಿದೆ. 1980ರಲ್ಲೇ BBC ಕ್ವಿಜ್ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಜಗತ್ತಿನ ಬಲಶಾಲಿಯಾದಂತಹ ಸಂಘಟನೆ ಯಾವುದು ಅಂತ. ಯಾರ ಉತ್ತರ ಹೇಳದೇ ಇದ್ದಾಗ ಕ್ವಿಜ್ ಮಾಸ್ಟರ್ ಹೇಳ್ತಾರೆ, ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವಾಗ 13,000 ಊರುಗಳಲ್ಲಿ ಸಂಘದ ಶಾಖೆ ಇತ್ತು. ಆವಾಗಲೇ ಜಗತ್ತಿನ ನಂಬರ್ 1. ಈಗ 50,000 ಊರುಗಳಲ್ಲಿ ಸಂಘದ ಶಾಖೆ ಇದೆ. ಅದರ 4 ಪಟ್ಟು ಬೆಳೆದಿದೆ. ಜಗತ್ತಿನ 40 ರಾಷ್ಟ್ರಗಳಲ್ಲಿ ಸಂಘದ ಕೆಲಸ ನಡೀತಾ ಇದೆ. ಇಷ್ಟೊಂದು ವಿಶಾಲವಾದಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಅಸ್ಸಾಮಿನವರೆಗೆ ಇದೇ ನಮಸ್ತೆ ಸದಾ ವತ್ಸಲೆ ಮಾತೃಭೂತೆ ಪ್ರಾರ್ಥನೆಯನ್ನು ಕೇಳ್ತೀವಿ. ಪರಮ ವೈಭವಂ ಏಕಮೇ ತತ್ಸ್ವರಾಷ್ಟ್ರಂ. ಈ ಭಾರತವನ್ನ ಪರಮ ವೈಭವಶಾಲಿ ಮಾಡುವಂತದ್ದೇ ಸ್ವಯಂ ಸೇವಕರ ಗುರಿಯಾಗಿದೆ. ಈಗ ಅದಕ್ಕೆ ಸಾಕಷ್ಟು ನಾವು ಮುಂದಕ್ಕೆ ಬಂದಿದ್ದೇವೆ. ಈಗ ಇದಕ್ಕೆ ಕಾರಣ ಏನು? ಡಾಕ್ಟರ್ ಹೆಡ್ಗೇವಾರ್. ಅತ್ಯಂತ ಬಡತನದಲ್ಲಿ ಬೆಳೆದಿರುವಂತಹ ಡಾಕ್ಟರ್ ಹೆಡ್ಗೇವಾರ್ ಆವತ್ತಿನಲ್ಲಿ ಬೇಗ ಬೇಗದಿಂದ ತಂದೆ ತಾಯಿ ಒಂದೇ ದಿನ ಸತ್ತು ಹೋಗ್ತಾರೆ. ಅವರ ಅಣ್ಣ ಸಂಪದರಿಗೆ
ಬೇಗ ಬೇಗ ಸತ್ತು ಹೋಗ್ತಾನೆ. ಪ್ರತಿನಿತ್ಯ ಊಟ ಇಲ್ಲ, 2-3 ದಿನಕ್ಕೊಮ್ಮೆ ಪೂಜೆ ಹೊರಗೆ ಊಟ ಮಾಡಬರ್ಬೇಕು. ಅಂತಹ ಪರಿಸ್ಥಿತಿನಲ್ಲಿ ಡಾಕ್ಟರ್ ಹೆಡ್ಗೇವಾರ್ ವೈದ್ಯಕೀಯ ಪರೀಕ್ಷೆಗೆ ಕಲ್ಕತ್ತೆಗೆ ಹೋಗ್ತಾರೆ. ಕಲ್ಕತ್ತೆಯ ಕ್ರಾಂತಿಕಾರಿಗಳ ಜೊತೆ ಕೆಲಸ ಮಾಡಬೇಕನ್ನುವಂಥದ್ದು ಒಂದು ಉದ್ದೇಶ ಇರುತ್ತೆ. ಜೊತೆಗೆ ಶಿಕ್ಷಣವೂ ಆಗಬೇಕು. ಶಿಕ್ಷಣ ಮುಗಿದಾಗ ಬ್ರಹ್ಮದೇಶದಿಂದ ಅವರಿಗೆ ಒಂದು ಕೆಲಸ ಸಿಗತ್ತೆ. ಡಾಕ್ಟರ್ ಆಗಿ ಹೋಗ್ಬೇಕಾಗುತ್ತೆ ಅವರ ಶಿಕ್ಷಕರ ಪರಿಚಯದಿಂದ. ಅವಾಗ 300 ರೂಪಾಯಿ ಸಂಬಳ. 300 ರೂಪಾಯಿ ಏನು ನಾವು ಕೇಳ್ಬೋದು. ಅವಾಗ 20 ರೂಪಾಯಿಗೆ ಒಂದು ತೊಲೆ ಬಂಗಾರ ಇತ್ತು. ಇವತ್ತಿನ ಲೆಕ್ಕದಲ್ಲಿ 15 ತೊಲೆ ಬಂಗಾರ ಬರ್ತಾ ಇತ್ತು. ಇವತ್ತಿನ ಲೆಕ್ಕದಲ್ಲಿ ಸುಮಾರು 18-20 ಲಕ್ಷ ರೂಪಾಯಿ ಪ್ರತಿ ತಿಂಗಳು. ಡಾಕ್ಟರ್ ಹೆಡ್ಗೇವಾರ್ ನೌಕರಿ ಮಾಡಲ್ಲ. ಅಂತ ಬಡತನದಲ್ಲಿ ಶಿಕ್ಷಣವನ್ನು ಪೂರೈಸಿದಾಗ ನೌಕರಿಯನ್ನು ಮಾಡಲಿಕ್ಕೆ ಹೋಗಲ್ಲ. ಸ್ವಂತದಕ್ಕಿಂತ ರಾಷ್ಟ್ರದ ಕೆಲಸ ಮಹತ್ವದ್ದು. ರಾಷ್ಟ್ರ ಪರಕೀಯರ ಗುಲಾಮರಾಗಿರ್ಬೇಕಾದ್ರೆ ನಾನೊಬ್ಬ ಸುಖವಾಗಿರುವಂತಂದ್ರೆ ಎಷ್ಟು ಯೋಗ್ಯ ಅಂತ ಯೋಚನೆ ಮಾಡ್ತಾರೆ. ಹೀಗೆ ಡಾಕ್ಟರ್ಜಿ ನಾಗಪುರಕ್ಕೆ ಬಂದ ನಂತರ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ತಮ್ಮ ನಿಸ್ವಾರ್ಥ ಭಾವನೆಯಿಂದ ಪ್ರತಿಯೊಬ್ಬ ಹಿಂದುವನ್ನು ಕೂಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಅದರಲ್ಲಿ ಯಶಸ್ವಿನೂ ಆಗ್ತಾರೆ. ಅವರಿದರಂತ 15 ವರ್ಷಗಳಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಸಂಘ ಪ್ರಾರಂಭ ಆಗುತ್ತೆ. ಗುರೂಜಿಯವರ ಕಾಲದ ಎಲ್ಲ ಜಿಲ್ಲೆಗಳಲ್ಲಿ ಸಂಘ ಪ್ರಾರಂಭ ಆಗುತ್ತೆ. ಈಗ ಜಗತ್ತಿನ 40 ರಾಷ್ಟ್ರಗಳು ಕೂಡ ಸಂಘದ ಶಾಖೆ ಇದೆ. ಹಿಂದೂ ಸಂಘಟನೆಯಲ್ಲಿ ಯಾರು ಅಂತ ಕೇಳಬಹುದು. ಜನವಾರ ಹಾಕಿದಂತವ್ರು ಹಿಂದೂಗಳೇನೋ ಅಥವಾ ಲಿಂಗ ಕೊಟ್ಟಂತವ್ರು ಹಿಂದೂಗಳೇನೋ ಅಥವಾ ಕೆಲವೇ ಜಾತಿಗಳವರು ಹಿಂದೂಗಳೇನೋ ಅಂತ. ಹಿಂದೂ ಅಂದ್ರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಉಳಿದವರೆಲ್ಲರೂ ಹಿಂದೂಗಳೇ. ಜೈನ ಇರ್ಬೋದು, ಸಿಖ್ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಲಿಂಗಾಯತ ಇರ್ಬೋದು, ಕುರುಬ ಇರ್ಬೋದು, ಮುಂದುವರೆದವರು ಇರ್ಬೋದು, ಹಿಂದೂ ವರ್ಗದವರು ಇರ್ಬೋದು, ಅವರೆಲ್ಲರೂ ಹಿಂದೂಗಳೇ. ಕರ್ನಾಟಕದ ಕೆಲವು ನಾಯಕರು ಅಹಿಂದ ಸಮ್ಮೇಳನ ಮಾಡ್ತಾರೆ. ಅಹಿಂದ ಮೇಳ ಹಿಂದೂಗಳನ್ನು ಒಡೆಯುವುದದ್ದು. ಮುಂದುವರೆದವರು ಬೇರೆ, ಹಿಂದುವರೆದವರು ಬೇರೆ ಅಂತ. ಆ ಒಡೆಯುವಂತ ಕೆಲಸ ಸಂಘ ಮಾಡಲ್ಲ. ಇಲ್ಲಿ ಹಿಂದೂ ಸಮಾಜವನ್ನ ಸಂಘಟನೆ ಮಾಡುವಂತ ಕೆಲಸ ಸಂಘ ಮಾಡ್ತಾ ಇದೆ. ಈಗ ಸಂಘದ ಶಾಖೆಗೆ ಎಲ್ಲ ಜಾತಿಯವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ. ಇದುವರೆಗೂ ಸಂಘದ ಶಾಖೆಗಳಾಗಲಿ ಸಂಘದ ಕ್ಯಾಂಪ್ಗಳಾಗಲಿ ಜಾತಿಗಾಗಿ ಭಾಷೆಗಾಗಿ ಜಗಳ ಆಗಿಲ್ಲ. ನಾಗಪುರದಲ್ಲಿ ನಡೆಯುವಂತ 1 ತಿಂಗಳ ಶಿಕ್ಷಾ ವರ್ಗಕ್ಕೆ ಇಡೀ ದೇಶದ ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಅಲ್ಲ 15 ದಿವಸ ಈ ರೀತಿ ವ್ಯವಸ್ಥೆ ಇರುತ್ತಲ್ಲ, ಪ್ರತಿಯೊಬ್ಬ ರಾಜ್ಯದವನನ್ನು ಒಂದು ರೂಮ್ನಲ್ಲಿ ಹಾಕಿರ್ತಾರೆ. ಒಂದೇ ರೂಮ್ನಲ್ಲಿ ದೇಶದ ಎಲ್ಲ ರಾಜ್ಯಗಳ ಕಾರ್ಯಕರ್ತರು ಇರ್ತಾರೆ. ಎಂದಿಗೂ ಭಾಷೆಗಾಗಿ ಭಾಷೆ ಅಂತ ಅವ್ರಿಗೆ ಯಾರಿಗೂ ಅವರು ಇರ್ತಾರೆ ಒಟ್ಟಿಗೆ. ಭಾಷೆಗಾಗಿ ಜಗಳ ಆಗಲ್ಲ, ಜಾತಿಗಾಗಿ ಜಗಳ ಆಗಲ್ಲ. ಇದನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಸಂಘದ ಶಿಬಿರಕ್ಕೆ ಬಂದಿದ್ರು. ನೀವು ಈ ರೀತಿ ಎಲ್ಲ ಹಿಂದುಳಿದ ಜಾತಿಯನ್ನು ಹೇಗೆ ಸೇರಿಸಿ ಈ ರೀತಿ ಸಂಘಟನೆ ಮಾಡಿದ್ರಿ, ಇದನ್ನು ಕಾಂಗ್ರೆಸ್ ನಿದ್ದೆ ಮಾಡಬಹುದಿತ್ತಲ್ಲ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ 1939 ಪುನಃ ಶಿಬಿರದಲ್ಲಿ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಪಕ್ಕದಲ್ಲಿದ್ದಂಥವನು ಯಾವ ಜಾತಿಯವನು ಅಂತ ಕೇಳುವಂತ ಕುತೂಹಲ ನಿಮ್ಮಲ್ಲಿಲ್ಲ. ಇಂಥ ನಿಸ್ವಾರ್ಥ ಭಾವನೆಯಿಂದ ಪ್ರಾರಂಭ ಆಗಿರುವಂತಹ ಸಂಘಟನೆ ಬೆಳೆಯುವಂತಂದ್ರೆ ಯಾವ ಸಂದೇಹವೂ ಇಲ್ಲ ಅಂತ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ. ಅದೇ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂ ಸಮಾಜ ಅವಮಾನ ಮಾಡುತ್ತೆ. ಅವರು ಆಫೀಸರ್ ಅವರ ಅಟೆಂಡರ್ ಅವರಿಗೆ ಫೈಲ್ಗಳನ್ನು ಕೊಡಬೇಕಾದ್ರೆ ಕೈಯಲ್ಲಿ ಕೊಡಲ್ಲ, ಎಸೆತಿರ್ತಾನೆ. ಯಾಕಂದ್ರೆ ಹಿಂದುಳಿದ ಸಮಾಜದವರು ಅಂತೇಳಿ. ಅವರೇ ಡಾಕ್ಟರ್ ಅಂಬೇಡ್ಕರ್ ಒಂದು ಹಂದಿ ಬಂದು ಕೆರೆಯ ನೀರನ್ನ ಕುಡಿಯುವ ಅದು ನಾನು ಡಾಕ್ಟರ್ ಅಂಬೇಡ್ಕರ್ ಕುಡಿಯುವ ಅಪರಾಧ ಯಾವ ನ್ಯಾಯ ಅಂತ. ಹೀಗಾಗಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಹೈದರಾಬಾದ್ ನವಾಬ್ ಬರ್ತಾರೆ, ನೀವು 7 ಕೋಟಿ ರೂಪಾಯಿ ಕೊಡ್ತಾನೆ ನೀವು ಮುಸಲ್ಮಾನ ಆಗಲಿ ಅಂತ. ಇವತ್ತಿನ ಕೊಟ್ಟಲ್ಲ, ಅವತ್ತು ಸುಮಾರು 40-50 ರೂಪಾಯಿ ಒಂದು ತೊಲೆ ಬಂಗಾರ ಇತ್ತು. ಇವತ್ತಿನ ಲೆಕ್ಕದಲ್ಲಿ ಸಾವಿರಾರು ಕೋಟಿ ಆಗುತ್ತೆ. ಡಾಕ್ಟರ್ ಅಂಬೇಡ್ಕರ್ ಮುಸಲ್ಮಾನ ಆಗಲ್ಲ. ಕ್ರೈಸ್ತರು ಬಂದ ಕೇಳಿದಷ್ಟು ಜನ ಕೊಡ್ತೇವೆ ಕ್ರೈಸ್ತರಾದ್ರೆ. ಡಾಕ್ಟರ್ ಅಂಬೇಡ್ಕರ್ ಕ್ರೈಸ್ತ ಮತವನ್ನು ಸ್ವೀಕಾರ ಮಾಡಲ್ಲ. ಆಲೋಚನೆ ಮಾಡಿ, ಅವರೇನಾದ್ರು ಮುಸ್ಲಿಂ ಅಥವಾ ಕ್ರೈಸ್ತ ಆಗಿದ್ರೆ ನಾವು ಹಿಂದೂಗಳ ಅಲ್ಪಸಂಖ್ಯಾತರಾಗ್ತಾ ಇದ್ವಿ. ಈಗ ಆ ವಿಷಯಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. ಹಿಂದೂ ಸಮಾಜ
ಇದರಿಂದ ಭಾರತಕ್ಕೆ ಯಾವುದೇ ಅನ್ಯಾಯ ಆಗಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ. ಹೀಗಾಗಿ ನಮ್ಮಲ್ಲಿ ಸಮಸ್ಯೆ ಇರುವಂತದ್ದು ಜಾತಿಯಾಗಿರುವಂತಹ ದ್ವೇಷವನ್ನು ತೆಗೆದುಹಾಕಬೇಕಾಗಿದೆ. ಇಡೀ ಹಿಂದೂ ಸಮಾಜ ಬಂದು ವಿವೇಕಾನಂದ ಚಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಹೋಗಿ ಮಾತನಾಡಿದ್ದೇನು, ಅಮೆರಿಕನ್ನ ಸಹೋದರಿಯರೇ ಅಂದ ತಕ್ಷಣ 2 ನಿಮಿಷಗಳ ಕಾಲ ಚಪ್ಪಾಳೆ ತರ್ತಾರೆ. ಯಾಕೆ? ವಿವೇಕಾನಂದರ ಪರಿಚಯ ನಮಗೆ ಯಾರಿಗೂ ಇಲ್ಲ, ವಿವೇಕಾನಂದರಿಗೆ ಅವರ ಪರಿಚಯ ಇಲ್ಲ. ಆದರೂ ಅವರನ್ನ ಸಹೋದರಿಯರೆಂದು ಕರೆದಿದ್ದರ ಪರಿಣಾಮ ಅಪರಿಚಿತರಿಗೂ ಇವರ ಸಹೋದರಿಯರೆಂದು ಕರೀತಾರೆ. ಇವರ ಧರ್ಮ ಎಷ್ಟು ಶ್ರೇಷ್ಠ, ಇವರ ದೇಶ ಎಷ್ಟು ಶ್ರೇಷ್ಠ ಅಂತ 2 ನಿಮಿಷಗಳ ಕಾಲ ಚಪ್ಪಾಳೆ ತರ್ತಾರೆ. ಯಾವುದೇ ಮಾರ್ಗದಿಂದ ನೀವು ಮೋಕ್ಷವನ್ನು ಪಡೆಯಬಹುದು. ಯಾವ ಮಳೆಯ ನೀರು ಸಮುದ್ರವನ್ನು ಸೇರುತ್ತೆ, ಅದೇ ರೀತಿ ನೀವು ಯಾವ ದೇವರನ್ನು ಪೂಜೆ ಮಾಡಿದ್ರೆ ಅವರು ನಿಮ್ಮ ಕೇಶವನಿಗೆ ಸಲ್ಲುತ್ತೆ ಅಂತ ಅವತ್ತು ವಿವೇಕಾನಂದರು ಮಾತಾಡ್ತಾರೆ. ಮಾರನೇ ದಿವಸ ಪತ್ರಿಕೆ ಬರೆಯುತ್ತೆ, ವಿವೇಕಾನಂದರ ಭಾಷಣವನ್ನ ಕೇಳಿದ ನಂತರ ಭಾರತಕ್ಕೆ ಧರ್ಮವನ್ನು ನಾವು ಕಲಿಸಬೇಕಾಗಿಲ್ಲ, ಭಾರತದಿಂದಲೇ ನಾವು ಧರ್ಮವನ್ನು ಕಲಿಬೇಕಾಗಿದೆ ಅಂತ ಪತ್ರಿಕೆ ಬರೆಯುತ್ತೆ. ಆ ಒಂದು ಭಾಷಣ ಯಾಕಂದ್ರೆ ಸೇರಿಸಿರುವಂತಹ ವ್ಯವಸ್ಥೆ ಮಾಡುವವರು ಕ್ರೈಸ್ತವನ್ನೇ ಜಗತ್ತಿಗೆ ಶ್ರೇಷ್ಠ ಅಂತ ಅವ್ರು ಹೇಳಬೇಕಾಗಿರುತ್ತೆ. ವಿವೇಕಾನಂದರು ಹೋಗಿದ್ದರ ಪರಿಣಾಮ ಹಿಂದೂ ಧರ್ಮ ಶ್ರೇಷ್ಠ, ಭಾರತ ಶ್ರೇಷ್ಠ ಅಂತ ಸಿದ್ಧ ಆಗುತ್ತೆ. ಹೀಗಾಗಿ ನಮಗೆ ಯಾರು ಧರ್ಮವನ್ನು ಹೇಳಿಕೊಡ್ಬೇಕಾಗಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂದ್ರೆ ನಾವು ಮಾತ್ರ, ವಸುದೈವ ಕುಟುಂಬಕಂ ಅಂತ ಹೇಳುವಂದ್ರೆ ನಾವು ಮಾತ್ರ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ನಾವು ಮಾತ್ರ ಹೇಳ್ತೇವೆ. ಇಡೀ ಜಗತ್ತನ್ನ ಆರ್ಯನಾಗಿ ಮಾಡ್ತೇವೆ ಅಂದ್ರೆ ಶ್ರೇಷ್ಠನಾಗಿ ಮಾಡ್ತೇವೆ ಅಂತ ಹೇಳುವಂದ್ರೆ ನಾವು ಮಾತ್ರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ಪುತ್ರ ದೇವತಾ, ಎಲ್ಲಿ ನಾರ್ಯರಿಗೆ ಪೂಜೆ ಆಗುತ್ತೆ ಅಲ್ಲೇ ದೇವತೆಗಳ ನರ್ತನ ಮಾಡ್ತಾರಂತ ನಾವು ಹೇಳ್ತೇವೆ. ಹೀಗಾಗಿ ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಮಾತೆಯರಿಗೆ ನಾವು ಕೊಟ್ಟಿದ್ದೇವೆ. ಅದು ಅನ್ಯ ಸಮಾಜದಲ್ಲಿ ಹೇಗಿದೆ? ಅಫ್ಜಲ್ ಖಾನನ ಕಥೆಯನ್ನು ಕೇಳಿರ್ಬೋದು ನೀವು. ಶಿವಾಜಿ ಮೇಲೆ ಆಕ್ರಮಣ ಮಾಡೋಕ್ಕಿಂತ ಮುಂಚೆ 64 ಜನ ಹೆಣ್ಣಂದಿರು ಇರ್ತಾರೆ ಅವನಿಗೆ. 7 ಅಡಿ ಎತ್ತರದ ಮನುಷ್ಯ 15 ದಿನಗಳ ಕಾಲ ಅವರ ಜೊತೆಗೆ ಸಮಯವನ್ನು ಕಳೆದು ಶಿವಾಜಿ ಮೇಲೆ ಆಕ್ರಮಣ ಮಾಡೋಕ್ಕಿಂತ ಮೊದಲನೇ ದಿನ 64 ಹೆಣ್ಣಂದಿರನ್ನು ಕೊಂದು ಶಿವಾಜಿ ಮೇಲೆ ಆಕ್ರಮಣ ಮಾಡ್ತಾನೆ. ಇವತ್ತಿಗೂ ಬಿಜಾಪುರದಲ್ಲಿ 64 ಗೋರಿಗಳನ್ನು ನೋಡ್ಬೋದು. ಇದು ಅವ್ರ ಸಂಸ್ಕೃತಿ. ಇದು ನಮ್ಮಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೆಂಡತಿ ಮಕ್ಕಳು ಆರತಿಯನ್ನು ಮಾಡಿ ತಿಲಕ ಇಟ್ಟು ಕಳಿಸ್ಕೊಡ್ತಾರೆ. ಹಾಗಾದ್ರೆ ಯಾವ ಸಂಸ್ಕೃತಿ ಶ್ರೇಷ್ಠ? ಈ ಕಥೆಗಳನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವೇನೋ. ಹೀಗಾಗಿ ಅದು ಹೇಳದೇ ಇರೋದ್ರಿಂದ ಅವರು ಲೌಕಿಕ ಮುಖಾಂತರ ಹೋಗ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಅಂತ ಶ್ರೇಷ್ಠ ನಮ್ಮ ಮದುವೆ ಆದ ಜೀವನದ ಕೊನೆವರೆಗೂ ಗಂಡ ಹೆಂಡತಿ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಅಮೇರಿಕದಲ್ಲಿ ಹೇಗಿದೆ? ಮದುವೆ ಆಗಬೇಕಾದ್ರೆ ಯಾವಾಗ ಮುರಿಬೇಕಂದ್ರೆ ನಿಶ್ಚಯ ಮಾಡ್ತಾರೆ. 5 ವರ್ಷದವರೆಗೆ ಗಂಡ ಹೆಂಡತಿ, ಆನಂತರ ಇಬ್ರು ಬೇರೆ ಬೇರೆ ಮದುವೆ ಆಗ್ತಾರೆ. ಈ ರೀತಿ ಕನಿಷ್ಠ 5 ಬಾರಿ ಆಗುತ್ತೆ. ಅವಾಗ ಹುಟ್ಟಿರುವಂತಹ ಮಕ್ಕಳು ಅನಾಥಾಶ್ರಮದಲ್ಲಿ ಇರ್ತಾರೆ, ತಂದೆ ತಾಯಿಗಳು ಅನಾಥಾಶ್ರಮದಲ್ಲಿ ಬೆಳೀತಾರೆ. ಹೀಗಾಗಿ ಇವತ್ತಿಗೂ ಅನೇಕ ಲಂಡನ್ಗಳಲ್ಲಿ ಭಾರತೀಯರ ಮಕ್ಕಳೇ ಮೊದಲನೇ 10 ಸ್ಥಾನದಲ್ಲಿ ಇರ್ತಾರೆ. ಕಾರಣ ಅವರ ಜೊತೆಗೆ ತಂದೆ ತಾಯಿ ಇರ್ತಾರೆ. ಹೀಗಾಗಿ ಜಗತ್ತಿನ ಅತ್ಯಂತ ಆನಂದವಾಗಿರುವಂತಹ ಕುಟುಂಬದ ವ್ಯವಸ್ಥೆ ನಮ್ಮದಿದೆ. ಒಂದೇ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ಹೀಗಾಗಿ ಆರೋಗ್ಯವಂತ ಆನಂದಮಯ ವಾತಾವರಣ ನಾವು ಕಾಣ್ತೇವೆ. ಈ ಸಂಸ್ಕೃತಿಯನ್ನು ಉಳಿಸೋದಕ್ಕಾಗಿ ನಾವೆಲ್ಲ ಹಿಂದೂಗಳಾಗಿದ್ದೇವೆ. ನಾವೆಲ್ಲ ಭಾಗ್ಯವಂತರು ನಾವು. ಯಾಕಂದ್ರೆ ಇಡೀ ಜಗತ್ತಿನ ಅನೇಕ ಅತ್ಯಂತ ಹೆಚ್ಚು ಸಾಲ ಮಾಡಿರುವಂತಹ ರಾಷ್ಟ್ರ ಅದು. ಪ್ರತಿನಿತ್ಯ ನಿದ್ದೆ ಮಾಡ್ಲಿಕ್ಕೂ ಗುಳಿಗೆ ಅಂತ ತಗೊಳ್ಬೇಕಾಗತ್ತೆ. ಗುಳಿಗೆ ನಿದ್ದೆ ಬರದೇ ಇಂಜೆಕ್ಷನ್ ತಗೊಳ್ಬೇಕಾಗತ್ತೆ. ಇಂಜೆಕ್ಷನ್ಗೂ ನಿದ್ದೆ ಬರದೇ ಇದ್ದಾಗ ಹುಚ್ಚಿಡಿಯುತ್ತೆ. ಅಮೆರಿಕದ ಅಧಿಕೃತವಾಗಿ 15% ಜನ ಹುಚ್ಚಿರ್ತಾರೆ. ನಮ್ಮಲ್ಲಿ ಅನೇಕ ಸಭೆಯಲ್ಲಿ ಇದ್ದಾಗಲೇ ನಿದ್ದೆ ಮಾಡ್ತಿರ್ತಾರೆ. ಆದ್ರೆ ಅಮೆರಿಕೆಯಲ್ಲಿ ನಿದ್ದೆ ಮಾಡ್ಲಿಕ್ಕಾಗಿ ಗುಳಿಗೆ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಆನಂದದ ವಾತಾವರಣ ಇಲ್ಲ, ಕೇವಲ ಹಣದ ಹಿಂದೆ ನಡ್ತಿದ್ದಾರೆ. ಹೀಗಾಗಿ ನಾವು ಅತ್ಯಂತ ಭಾಗ್ಯವಂತರು. ನಾವು ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿರುವಂತಹ ಜನಾಂಗ ನಮ್ಮದು. ಹೀಗಾಗಿ ಭಾರತವನ್ನು ಪರಮ ವೈಭವಶಾಲಿ ರಾಷ್ಟ್ರವನ್ನಾಗಿ ನಮ್ಮ ಕಣ್ಣು ಮುಂದೆ ನಾವು ಮಾಡಬೇಕಾಗಿದೆ.
2,500 ವರ್ಷಗಳ ಹಿಂದೆ ಇಡೀ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಭಾರತವಾಗಿತ್ತು. ಇವತ್ತಿನ ಭಾರತದ 2 ವಿಸ್ತಾರವಾಗಿರುವಂತಹ ಭಾರತ ನಮ್ಮದಾಗಿತ್ತು. ಗಾಂಧಾರ್ ಇವಾಗೇನು ಅಫ್ಘಾನಿಸ್ತಾನ ಭಾರತದಲ್ಲೇ ಇತ್ತು, ಬ್ರಹ್ಮದೇಶ್ ಭಾರತದಲ್ಲೇ ಇತ್ತು, ಶ್ರೀಲಂಕಾ ವಿವೇಕಾನಂದರು ಹೋಗಿ ವಾಪಸ್ ಬಂದಾಗ ಶ್ರೀಲಂಕಾ ಭಾರತದಲ್ಲೇ ಇತ್ತು, ಭೂತಾನ್, ಟಿಬೆಟ್, ನೇಪಾಳ, ಬಾಂಗ್ಲಾದೇಶ್, ಪಾಕಿಸ್ತಾನ ಎಲ್ಲವೂ ಭಾರತದಲ್ಲೇ ಇತ್ತು. ಆ ಪುನಃ ಅಖಂಡ ಭಾರತವನ್ನು ನಾವು ನೋಡಬೇಕಾಗಿದೆ. ನಾವೆಷ್ಟು ಶ್ರೀಮಂತರಾಗಿದ್ವಿ ಅಂದ್ರೆ ಇವತ್ತಿನ ಮೈಸೂರು ಅರಮನೆ ಏನಿದೆ ಅಂತ ಅರಮನೆಗಳು ಪಾಟ್ನಾದಲ್ಲಿ ಅವತ್ತಿನ ಪಾಟಲಿಪುತ್ರದಲ್ಲಿ 400 ಅರಮನೆಗಳಿತ್ತು. ಸೋಮನಾಥ ಮಂದಿರದಲ್ಲಿ ಕಟ್ಟಿರುವಂತಹ ಗಂಟೆ ಬಂಗಾರದ 2,500 ಕಿಲೋ ಇತ್ತು. ಆಕ್ರಮಣಕಾರರಿಗೆ ದೇಶದ ಸಂಪತ್ತು ಅದಕ್ಕಿಂತ ಹೆಚ್ಚು ಸಂಪತ್ತನ್ನು ಕೇವಲ ಸೋಮನಾಥ ಮಂದಿರದಿಂದ ಕೊಳ್ಳೆ ಹೊಡೆದಿದ್ದಾರೆ. ನಿಮಗೆ ಆಶ್ಚರ್ಯ ಆಗಬಹುದು. ಇವತ್ತಿಗೂ ಇಷ್ಟೆಲ್ಲ ಲೂಟಿ ಮಾಡಿ ಹೋದ ನಂತರವೂ ಕೇರಳದ ಪದ್ಮನಾಭ ಮಂದಿರದಲ್ಲಿ ಸಿಕ್ಕಿರುವಂತದ್ದು ಎಷ್ಟು 5 ಲಕ್ಷ ಕೋಟಿ ಬಂಗಾರ ಲೂಟಿ ಮಾಡಿದ ನಂತರ ಉಳಿದಿತ್ತು. ಅಂದ್ರೆ ಭಾರತ ಎಷ್ಟು ಶ್ರೀಮಂತ ಆಗಿತ್ತು. ಲಾಲ್ ಕಿಲಾ ಕೇವಲ ಕಲ್ಕತ್ತೆ ಸುತ್ತಮುತ್ತಲ 800 ಹಡಗುಗಳಷ್ಟು ಲೂಟಿ ಮಾಡ್ಕೊಂಡಿದ್ದಾರೆ. ಕೇವಲ ಬಂಗಾರ, ಮುತ್ತು, ರತ್ನ, ಬೆಳ್ಳಿ ಮಾತ್ರ. ಇನ್ನೊಬ್ಬರು 700 ಹಡಗುಗಳು, ಇನ್ನೊಬ್ರು 600 ಹಡಗುಗಳು. ಹೀಗೆ ಲೂಟಿ ಮಾಡಲಿಕ್ಕಾಗಿ ಅವರು ಬಂದಿದ್ದು, ಭಾರತವನ್ನು ಉದ್ಧಾರ ಮಾಡಲಿಕ್ಕಾಗಲ್ಲ. ಹೀಗೆ ಲೂಟಿ ಮಾಡಿ ಕಾರಣ ಏನು? ಪಕ್ಕದ ರಾಜ್ಯದ ಮೇಲೆ ಆಕ್ರಮಣ ಆದಾಗ ರಾಜ್ಯ ಸುಮ್ಮನೆ ಕೂಡ್ತಿದ್ದ, ನನ್ನ ಮೇಲೆ ಆಕ್ರಮಣ ಆಗಿಲ್ಲ ಅಂತ. ಹೀಗಾಗಿ ಹಿಂದೂ ಸಮಾಜಕ್ಕೆ ದೇಶಭಕ್ತಿಯ ಶಿಕ್ಷಣವನ್ನು ಕಲಿಸಬೇಕಾಗಿದೆ. ಎಲ್ಲ ಜಾತಿಯವರು ಹಿಂದೂಗಳು. ನಮ್ಮಲ್ಲಿ ಜಾತಿಯ ವ್ಯವಸ್ಥೆ ಹುಟ್ಟಿನಿಂದ ಜಾತಿಯ ವ್ಯವಸ್ಥೆ ಇರಲಿಲ್ಲ. ಯಾರು ಜ್ಞಾನವನ್ನು ಕೊಡ್ತಾನೆ ಅವನು ಬ್ರಾಹ್ಮಣ, ಯಾರು ಯುದ್ಧ ಮಾಡ್ತಾನೆ ಅವನು ಕ್ಷತ್ರಿಯ, ವ್ಯಾಪಾರ ಮಾಡ್ತಾನೆ ಅವನು ವೈಶ್ಯ, ಪೂಜೆ ಮಾಡುವಂತವನು, ಸೇವೆ ಮಾಡುವಂತವನು ಶೂದ್ರ. ಈ ವ್ಯವಸ್ಥೆ ಇದ್ದದ್ದು. ಉದಾಹರಣೆ ವಿಶ್ವಾಮಿತ್ರ ಹುಟ್ಟಿದ ಕ್ಷತ್ರಿಯ, ತಪಸ್ಸನ್ನು ಮಾಡಿ ಬ್ರಾಹ್ಮಣ ಆಗ್ತಾನೆ. ರಾಮಾಯಣ ಬರೆದಿರುವಂತ ವಾಲ್ಮೀಕಿ ಬೇಡ, ತಪಸ್ಸನ್ನು ಮಾಡಿ ರಾಮನಾಮ ಜಪದಿಂದ ವಿಶ್ವವಿಖ್ಯಾತ ಖುಷಿ ಆಗ್ತಾನೆ, ರಾಮಾಯಣವನ್ನು ಬರೀತಾನೆ. ವ್ಯಾಸ ಮಹರ್ಷಿಗಳು ಮೀನು ಹಿಡಿಯುವಂತ ಜಾತಿ ಸೇರಿದಂತವರು. ಅವರನ್ನು ನಾವು ಹಿಂದೂ ಸಮಾಜ ಗುರು ಅಂತ ಸ್ವೀಕಾರ ಮಾಡುತ್ತೆ. ಹೀಗಾಗಿ ಜ್ಞಾನಕ್ಕೆ ಮೊದಲನೇ ಸ್ಥಾನ ಇತ್ತು. ಯಾರು ಬೇಕಾದ್ರೂ ಬ್ರಾಹ್ಮಣ ಆಗ್ಬೋದಾಗಿ. ಹಾಗಿದ್ರೆ ಡಾಕ್ಟರ್ ಅಂಬೇಡ್ಕರ್ ಬ್ರಾಹ್ಮಣ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವರೊಬ್ಬ ಜ್ಞಾನಿ, ಜ್ಞಾನವನ್ನು ಕೊಡುವಂತವರಾಗಿದ್ದರು. ಹೀಗೆ ಪರಕೀಯರ ಬಂದು ನಮ್ಮನ್ನು ಹೊಡೆಯುವಂತ ಪ್ರಯತ್ನವನ್ನು ಮಾಡಿದರು. ಯಾಕಂದ್ರೆ ಒಂದಾಗಿದ್ರೆ ಅವ್ರನ್ನ ಈ ದೇಶವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದನ್ನೇ ಇವತ್ತಿಗೂ ಮುಂದುವರಿಸಿದೆ. ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು, ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತೇಳಿ ನಾನು ಕೇಳ್ತೀನಿ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಲಿ ಅಥವಾ ಕರ್ನಾಟಕಕ್ಕೆ ಸೇರಲಿ, ಭಾರತದಲ್ಲೇ ಇರುತ್ತಲ್ಲ, ಅದನ್ನು ಯೋಚನೆ ಮಾಡಬೇಕಾಗಿದೆ. ಪಾಕಿಸ್ತಾನವನ್ನು ಭಾರತಕ್ಕೆ ಹೇಳಲು ಅದನ್ನು ಯೋಚನೆ ಮಾಡಿ. ಅದಕ್ಕೂ ಮತ್ತೆ ಶಿವಾಜಿ ಮಹಾರಾಜರ ಭಾವಚಿತ್ರ ಉಪಯೋಗಿಸ್ತೇವೆ. ಶಿವಾಜಿ ಮಹಾರಾಜರ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಲ್ಲ. 11ನೇ ವಯಸ್ಸಿಗೆ ರಕ್ತಾಭಿಷೇಕ ಮಾಡಿ ಅವರು ಹೇಳಿದರು, ಹಿಂದೂಗಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೇನೆ ಅಂತೇಳಿ. ಜಗಜ್ಯೋತಿ ಬಸವೇಶ್ವರರು ಬ್ರಾಹ್ಮಣರಾಗಿ ಹುಟ್ಟಿದ್ರು. ಜಾತಿಯ ವ್ಯವಸ್ಥೆಯನ್ನು ತೆಗೆದುಹಾಕಬೇಕಂತ ಹೇಳಿ ಎಲ್ಲರಿಗೂ ಲಿಂಗವನ್ನು ಧಾರಣೆ ಮಾಡಲಿಕ್ಕೆ ಹೇಳಿದ್ರು. ಎಲ್ಲ ಜಾತಿಯವರು ಲಿಂಗ ಧಾರಣೆ ಶುರು ಮಾಡಿದ್ರು. ಬಸವೇಶ್ವರರು ಹೋದ ನಂತರ ಏನಾಯ್ತು, ಅದೇ ಒಂದು ಜಾತಿ ಆಗಿಬಿಟ್ಟು. ಹೀಗೆ ಮಹಾಪುರುಷರು ಹೇಳಿದ್ದನ್ನು ಬಿಟ್ಟು ಅಡ್ಡ ಹಾಡಿರುವಂತದ್ದು ಜಾಸ್ತಿ. ನಮಗೆ ಸಂಗೊಳ್ಳಿ ರಾಯಣ್ಣ ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದನೋ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ. ಅವರಲ್ಲಿ ಬೆಳಗಾವಿಯಲ್ಲಿ ಕನ್ನಡಕ್ಕಾಗಿ ಅವರನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಹೀಗಾಗಿ ಯಾರು ಕೂಡ ಜಾತಿಗಾಗಿ ಹೋರಾಟ ಮಾಡಲಿಲ್ಲ, ಭಾಷೆಗಾಗಿ ಹೋರಾಟ ಮಾಡಲಿಲ್ಲ. ಇಡೀ ದೇಶದಲ್ಲಿ ಸಾವಿರಾರು ಭಾಷೆಗಳಿದೆ, ಸಾವಿರಾರು ಜಾತಿಗಳಿದೆ, ಸಾವಿರಾರು ಸಂಪ್ರದಾಯಗಳಿದೆ. ಆದರೂ ನಾವೆಲ್ಲ ಹಿಂದೂ. ಭಾರತ ಮಾತೆ ನಮ್ಮ ಸೇವೆ ಮಾಡುವಂತ ಗುಣ ನಮ್ಮದಾಗಬೇಕು. ಅದಕ್ಕಾಗಿ ವಿವೇಕಾನಂದ ಹೇಳಿದ್ದೇನು, ನಿಮ್ಮ ಮನೆಯ ದೇವಿ ದೇವತೆಗಳನ್ನ ಸಮುದ್ರಕ್ಕೆ ಸೇರಿ ಕೇವಲ ಭಾರತ ಮಾತೆ ಸೇವೆಯನ್ನ ಮಾಡಿ ಅಂತ ಹೇಳಿದ್ರು. ಹಿಂದೂ ಅನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರ ಆಗಬೇಕು. ಆಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ. ಹಿಂದೂವನ್ನು ಯಾವುದೇ ಜಾತಿಯವರಿರಲಿ, ಯಾವುದೇ ಭಾಷೆಯವರಿರಲಿ, ತತ್ಕ್ಷಣವೇ ನಿನ್ನ ನೆಚ್ಚಿನ ಬಂಧುವಾಗಬೇಕು ಅಂತ ಕೇರಳ ಪ್ರವಾಸ ಮಾಡಬೇಕಾದ್ರೆ ಅಲ್ಲಿ ಚರ್ಚೆ ಇರ್ತಲ್ಲ, ದೇವರಿಗೆ ಎಷ್ಟು ಆತ್ಮ
ದೂರಕ್ಕೆ ಮಾತಾಡಿಸ್ಬೇಕು. ಅದೇ ವಿವೇಕಾನಂದ ಹೇಳಿದ ಧರ್ಮ ಅಲ್ಲ ಇದು. ಯಾವ ಜಾತಿಯನ್ನು ಎಷ್ಟು ದೂರಕ್ಕೆ ಮಾತಾಡಿಸ್ತಿದ್ರೆ ಹೇಗೆ ಧರ್ಮ ಆಗುತ್ತೆ? ಅದಕ್ಕಾಗಿ ಅವರು ಹೇಳಿದ್ದು ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ ಅಲ್ಲ, ದರಿದ್ರ ದೇವೋ ಭವ, ಮೂರ್ಖ ದೇವೋ ಭವ. ದರಿದ್ರರು ಮತ್ತು ಮೂರ್ಖರನ್ನ ಸೇವೆ ಮಾಡಿ ಅದರಿಗೂ ಅಂತ ಧರ್ಮ ಅಂತ ಹೇಳ್ತಾರೆ. ಹೀಗಾಗಿ ವಿವೇಕಾನಂದ ಹೇಳುವಂತ ಆಚರಣೆಯನ್ನು ಸಂವಿಧಾನ ಮಾಡ್ತಾ ಇದ್ದೇವೆ. ವ್ಯಕ್ತಿ ನಿರ್ಮಾಣದ ಕೆಲಸ ಆಗಬೇಕಂದ್ರೆ ವಿವೇಕಾನಂದ ಹೇಳಿದ್ರು. ಹಾಗೆ ಶಿವಾಜಿ ಮಹಾರಾಜರ ಬಗ್ಗೆ ಕೇಳ್ತೇನೆ. ಶಿವಾಜಿ ಮಹಾರಾಜರ ಬಗ್ಗೆ ಭೂಷಣ ಕವಿ ಹೇಳ್ತಾರೆ, काशी की कला जाती मथुरा मस्जिद होती अगर शिवाजी न हो तो सुन्नत होती सबकी ಅಂತ. ಶಿವಾಜಿ ಇದ್ರೆ ಪ್ರಯಾಣವಲ್ಲ ಮುಸಲ್ಮಾನರಾಗಬೇಕಾಗಿತ್ತು. ಅಂತ ಪರಿಸ್ಥಿತಿ ಸ್ವತಃ ಶಿವಾಜಿಯ ತಂದೆ ಶಹಾಜಿ ಬಿಜಾಪುರದ ಆದಿಲ್ ಶಾಹಿ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹತ್ರ ಸೈನ್ಯ ಇಲ್ಲ. ಮಾವಡಿ ಜನಗಳನ್ನೇ ಸೈನಿಕರನ್ನಾಗಿ ಮಾಡಿ ಒಂದೊಂದೇ ಕೋಟೆಗಳನ್ನು ಗೆಲ್ತಾ ಅವರನ್ನು ಜೇಬಲಿಗೆ ಸಿಂಹಸ್ತೂಪನ ಹಾಕ್ತಾರೆ ಶಿವಾಜಿ ಮಹಾರಾಜ. ಆ ಕಾಲದಲ್ಲಿ ಅವರ ಸರ್ಸೇನಾಪತಿ ನೇತಾಜಿ ಪಾಲ್ಕರ್ ಮುಸಲ್ಮಾನ ಆಗಿರ್ತಾನೆ. ಮೊಹಮ್ಮದ್ ಕುಲಿ ಖಾನ್ ಅವನನ್ನು ವಾಪಸ್ ಹಿಂದೂ ಮಾಡಿ ಅವನ ಮಗನಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಧರ್ಮ ಜಾಗರಣ ಕೆಲಸ ಮಾಡ್ತಾ ಇರೋದು ಅದೇ. ಗರ್ಭಾಪ್ಸಿ ಮತ್ತು ಮತಾಂತರ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದೆ. ಸಂಘ ಪರಿವಾರದ ಇಡೀ ದೇಶದಲ್ಲಿ 1 ಲಕ್ಷ ಜನ ಗರ್ಭಾಪ್ಸಿ ಆಗ್ತಾ ಇದೆ. ಆದ್ರೆ ಹೋಗುವಂತವರ ಸಂಖ್ಯೆ 5 ಲಕ್ಷ. ಬೆಳೆಯುವಂತ ಸಂಖ್ಯೆ ಮುಸಲ್ಮಾನರು 40%, ಕ್ರಿಶ್ಚಿಯನ್ರು 30%, ಹಿಂದೂಗಳು 20%. ಇದೇ ರೀತಿ 50 ವರ್ಷ ಮುಂದುವರೆದ್ರೆ ನಾವು ಹಿಂದೂಗಳ ಅಲ್ಪಸಂಖ್ಯಾತರಾಗ್ತೇವೆ. ಆವಾಗ ಭಾರತವನ್ನ ಹಿಂದೂಗಳ ಆಡಳಿತ ಸಾಧ್ಯ ಇಲ್ಲ. ಉದಾಹರಣೆ ಹೇಳಬೇಕಂದ್ರೆ ಕಾಶ್ಮೀರ್ ಸ್ವತಂತ್ರ ಆದ ನಂತರ ಇವತ್ತಿನವರೆಗೂ ಹಿಂದೂ ಮುಖ್ಯಮಂತ್ರಿ ಆಗಿಲ್ಲ. ಕಾರಣ ಏನು? ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಕೇರಳದಲ್ಲಿ ಕೂಡ ಸಂಘದ ಕೆಲಸ ನಂಬರ್ 1 ಇದೆ. ಇವತ್ತಿನವರೆಗೂ ಹಿಂದೂ ಪರ ಇರುವಂತ ಮುಖ್ಯಮಂತ್ರಿ ಕೇರಳದಲ್ಲಿ ಆಗಿಲ್ಲ. ಹೀಗಾಗಿ ನಾವು ಹಿಂದೂಗಳ ಬಹುಸಂಖ್ಯಾತರಾದರೆ ಮಾತ್ರ ಭಾರತವಾಗಿ ಉಳಿಯುತ್ತೆ. ನಾವು 1-2 ಸಾಕಂದ್ರೆ ಭಾರತ ನಮ್ಮಂತ ಕುಳಿಯಲ್ಲ. ನಾವು ಕನಿಷ್ಠ 3-4 ಮಕ್ಕಳನ್ನು ಪಡೆಯುವಂತ ಶ್ರೇಷ್ಠ ವ್ಯಕ್ತಿಗಳಾಗಬೇಕಾಗಿದೆ ಭಾರತಕ್ಕಾಗಿ, ನಮಗಾಗಿ ಅಲ್ಲ. ಇವತ್ತೇನಾಗ ನಮ್ಗೆ 2 ಸಾಕು, ಆನಂತರ ನಮಗೆ 1 ಸಾಕು. ನಮಗೆ ಯಾಕೆ ಇನ್ನೊಂದು? ಆನಂತರ ಬರ್ಬೋದು, ನಾವಿಬ್ರು ನಮಗೆ ಯಾಕೆ ಇನ್ನೊಬ್ರು ಅಂತ. ಹೀಗಾಗಿ ಭಾರತಕ್ಕಾಗಿ ನಮ್ಮ ಸಂಖ್ಯೆ ಹೆಚ್ಚಾಗುವಂಥದ್ದು ಅನಿವಾರ್ಯ. ಅವಾಗ ಭಾರತವಾಗಿ ಉಳಿಯುತ್ತೆ. ಈ ವರ್ಷ ನಾವು ಪಂಚ ಪರಿವರ್ತನೆಯನ್ನು ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ. ಪ್ಲಾಸ್ಟಿಕ್ ಅನ್ನು ಮುಕ್ತ ಮಾಡಬೇಕು, ಪರಿಸರವನ್ನ ಕಾಪಾಡಬೇಕಾಗಿದೆ. ಅನೇಕ ದನಕರುಗಳನ್ನ ನೋಡ್ತೀರಾ, ಪ್ಲಾಸ್ಟಿಕ್ ಅನ್ನು ತಿಂತಾ ಇದ್ದಾವೆ. 40-50 ಕೆಜಿ ಪ್ಲಾಸ್ಟಿಕ್ ಅವರ ಹೊಟ್ಟೆಗಿರುವಂತದ್ದನ್ನ ನಾವು ನೋಡಿದ್ದೇವೆ. ಹೀಗಾಗಿ ನಮ್ಮ ಪೇಟೆಗೆ ಹೋಗ್ತಾನೆ ಒಂದು ಕೈ ಚೀಲವನ್ನು ತೆಗೆದುಕೊಂಡು ಹೋಗ್ಬೋದಾ? ಆದಷ್ಟು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಆರೋಗ್ಯಕ್ಕಾಗಿದೆ, ಬೇರೆಯವರಿಗಾಗಲ್ಲ. ನಾವೇನು ಇಲ್ಲಿವರೆಗೆ ಆಕ್ಸಿಜನ್ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿದ್ವಿ. ನಾವು ದಿಲ್ಲಿಯ ಅಲ್ಲಿ ನೋಡಿದ ನಂತರ ಕೆಲವು ದಿನಗಳಿಂದ ನಾವು ಕೇಳಿದೆ, ಪ್ರತಿನಿತ್ಯ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ಬೇಕಾಯ್ತು. ನಾವು ಉಸಿರಾಡಿಸ್ಲಿಕ್ಕೆ ಪ್ರತಿಯೊಬ್ಬರಿಗೆ 15,000 ರೂಪಾಯಿ ಖರ್ಚು ಆಗ್ತಾ ಇದೆ ಕೇವಲ ಉಸಿರಾಡಿಸ್ಲಿಕ್ಕೆ. ಈಗ ಹೊಟ್ಟೆಗೆ ತಿನ್ಬೋದು. ಇದು ಸ್ವತಃ ದಿಲ್ಲಿನಲ್ಲಿ ನೋಡಿದ. ಈಗ ಗಿಡಗಳನ್ನು ಹಚ್ಚಬೇಕಾದ್ರೆ ಯಾಕೆ ತುಳಸಿ ಗಿಡ ಯಾಕೆ ಹಚ್ತೇವೆ? ಗಿಡದ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. ಹಾಗೆ ಇನ್ನೊಂದು ಗಿಡ ಯಾವುದು? ಅರಳಿ ಮರ. ಅರಳಿ ಮರ ಕೂಡ ಗಿಡದ 24 ಗಂಟೆನೂ ಆಕ್ಸಿಜನ್ ಕೊಡುತ್ತೆ. 1 ಗಂಟೆಗೆ 1800 ಕೆಜಿ ಆಕ್ಸಿಜನ್ ಅರಳಿ ಮರ ಕೊಡುತ್ತೆ. ಈಗ ಅರಳಿ ಮರಗಳನ್ನು ನಮ್ಮ ಹೊಲದಲ್ಲಿ ನಮ್ಮ ಅಕ್ಕ ಹಚ್ಚಬಹುದೇನೋ ಅಂತ. ಆಲದ ಮರ ತಂಪನ್ನು ಕೊಡುತ್ತೆ, ಬಿಸಿಲನ್ನು ಕಡಿಮೆ ಮಾಡುತ್ತೆ ಆಲದ ಮರ. ಈಗ ಒಂದೊಂದು ಗಿಡದಲ್ಲಿ ಒಂದೊಂದು ವೈಶಿಷ್ಟ್ಯ ಇದೆ. ಜೊತೆಗೆ ಅದರ ಕಡೆ ನಾವೆಲ್ಲರೂ ಪ್ರತಿಯೊಂದು ವರ್ಷಕ್ಕೆ ನಾನು 1 ಗಿಡವನ್ನು ಹಚ್ಚಬಹುದೇನೋ ಅಂತ. ಬರೀ ಹಚ್ಚಿ ಹೋಗೋದಲ್ಲ, ಅದು ಕಾಪಾಡಬೇಕು. ಅದನ್ನ ವರ್ಷಕ್ಕೆ 1 ಗಿಡ ನಾವು ಹಚ್ಚಬಹುದೇನೋ? ಅದು ಭಗವಂತನ ಕಾರ್ಯ ಅಂತ ತಿಳಿದು ಮಾಡಬೇಕು. ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವದೇಶಿಯನ್ನು ಆಚರಣೆ ಮಾಡ್ತಾ ಇದ್ವಿ. ವಿದೇಶಿ ವಸ್ತು ಮುಕ್ತ. ಇವತ್ತು ನಮಗೆ ಸ್ವದೇಶಿ ಯಾವುದು ವಿದೇಶಿ ಯಾವುದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಸುರಕ್ಷಾ ಚಕ್ರ
ಅಂದ ತಕ್ಷಣ ಕೊಲೆಗೇಟ್ ತಗೊಳ್ತೀವಿ. ಕೊಲೆಗೇಟ್ ಯಾರದು? ಅಮೇರಿಕ. ಕೊಲೆಗೇಟ್ ತಗೊಳ್ಳೋದ್ರಿಂದ ಅಮೇರಿಕ ಶ್ರೀಮಂತ ಆಗತ್ತೆ. ಇನ್ನು ಮುಂದೆ ಕೇಳಬಹುದು ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯಾ ಅಂತ. ಶ್ರೀಮಂತ ಆಗೋರ ಸೌಂದರ್ಯ ಸಾಬೂನ್ ಲಕ್ಷ ಅಂದ ತಕ್ಷಣ ಲಕ್ಷ ತಗೊಳ್ತೇವೆ ನಾವು. ಲಕ್ಷ ಉಪಯೋಗಿಸಿ ಯಾರಾದ್ರೂ ಇದುವರೆಗೂ ಕಪ್ಪಿಗಿದ್ದಂತವ್ರು ಒಬ್ಬರಾದ್ರೂ ಬೆಳಗಿದಾರ ಇಡೀ ದೇಶದಲ್ಲಿ? ಇಲ್ಲ, ಅದು ಉಪಯೋಗಿಸ್ತೇವೆ. ಅದು ಅಮೇರಿಕದ್ದೇ. ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ. ಹಾಗಾದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ನಾವು? ಲೈಫ್ ಬಾಯ್ ತಂದಿಟ್ಬಿಟ್ರೆ ಆಯ್ತಲ್ಲ. ಇವು ಮೂರು ವಿದೇಶದ್ದು. ಅದರ ಬದಲಾಗಿ ನಿರ್ಮಾ ಇದೆ, ಮೈಸೂರು ಸ್ಯಾಂಡಲ್ ಇದೆ, ಪತಂಜಲಿ ಪ್ರಾಡಕ್ಟ್ಗಳಿದೆ. ಯಾವುದೇ ವಿದೇಶಿ ವಸ್ತುವನ್ನು ಉಪಯೋಗಿಸದಂತ ಪ್ರತಿಜ್ಞೆ ಮಾಡೋಣ. ದೊಡ್ಡ ದೊಡ್ಡ ಗಾಡಿಗಳಿರಬಹುದು, ನಮ್ಮ ದೇಶದಲ್ಲೇ ತಯಾರಾಗಿರುವಂತಹ ವಸ್ತುಗಳನ್ನು ಉಪಯೋಗಿಸೋಣ. ಭಾರತ ಶ್ರೀಮಂತ ಆಗುತ್ತೆ. ಟ್ರಂಪ್ ಅಂತವ್ರನ್ನು ಬಗ್ಗಿಸಬಹುದು ಆವಾಗ. ಈಗ ಜಗತ್ತು ನಾವು ಹೇಳಿದಾಗ ಕೇಳಬೇಕಂದ್ರೆ ನಮ್ಮ ತ್ಯಾಗ ಅವಶ್ಯಕ. ಆವಾಗ ಜಗತ್ತು ನಾವು ಹೇಳಿದಾಗ ಕೇಳುತ್ತೆ. ಅದಕ್ಕಾಗಿ ಸಂಘ ಪ್ರತಿಯೊಬ್ಬ ಹಿಂದುವಿನಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಸಂಘದ ಶಾಖೆಗಳಲ್ಲಿ ನಮ್ಮ ಮಕ್ಕಳನ್ನ ಕಳಿಸಿಕೊಡೋಣ. ಕುಟುಂಬದ ಬಗ್ಗೆ ನಾವು ಕೇಳಿದೆ. ಕುಟುಂಬ ಶ್ರೇಷ್ಠ ಆಗಬೇಕಂದ್ರೆ ಕೇವಲ ಹಣದಿಂದ ಅಲ್ಲ. ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ಘಟನೆ, ಮಗನಿಗೆ ಮತ್ತು ಸೊಸೆ ಇಬ್ಬರು ಚೆನ್ನಾಗಿ ನೌಕರಿ ಮಾಡ್ತಿರ್ತಾರೆ ಅಮೆರಿಕದಲ್ಲಿ. ಅವರ ಒಂದು ಕೆಟ್ಟ ಯೋಚನೆ ಬರುತ್ತೆ, ಬೆಂಗಳೂರಿಗೆ ಬರ್ತಾರೆ.